ಓಂ ಶಾಂತಿ. ತಂದೆಯ ಸರ್ವ ಸಂಬಂಧಗಳ ಪ್ರೀತಿಯ ಸ್ಯಾಕ್ರಿನ್ ಆಗಿದ್ದಾರೆ. ಒಬ್ಬ ಪ್ರೀತಿಯ ಪ್ರಿಯತಮನನ್ನು ನೆನಪು ಮಾಡಿದರೆ ಬುದ್ಧಿಯು ಎಲ್ಲ ಕಡೆಯಿಂದ ದೂರವಾಗಿ ಬಿಡುತ್ತೆ. ಸಹೋದರರ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಿ. ಯಾವುದೇ ದೇಹದ ಸಂಬಂಧವು ನೆನಪಿಗೆ ಬಾರದೇ ಇದ್ದಾಗ ಕರ್ಮಾತೀತರಾಗುತ್ತೀರಿ. ತಮ್ಮನ್ನು ಆತ್ಮ ಸಹೋದರ ಎಂದು ತಿಳಿದುಕೊಳ್ಳುವುದು ಪುರುಷಾರ್ಥದ ಗುರಿಯಾಗಿದೆ. ತಿಳಿದುಕೊಳ್ಳುವುದರಿಂದ ದೈಹಿಕ ದೃಷ್ಟಿ ವಿಕಾರಿ ಚಿಂತನೆ ಸಮಾಪ್ತಿಯಾಗಿ ಬಿಡುತ್ತದೆ. ಇಲ್ಲಿ ತಂದೆಯು ಬಂದು 3 ಸಂಬಂಧಗಳಲ್ಲಿ ಜೊತೆ ಸೇವೆ ಮಾಡುತ್ತಾರೆ. ಚಿಕ್ಕವರು ದೊಡ್ಡವರೆಲ್ಲರೂ ಓದಬಹುದೆಂದು ಹೇಳುತ್ತಾರೆ. ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯವಾಗಬೇಕಾಗಿದೆ. ನಾವೆಲ್ಲ ಆತ್ಮಗಳ ತಂದೆ ನಮಗೆ ಓದಿಸುತ್ತಿದ್ದಾರೆ. ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ. ಆತ್ಮನೆಂದು ತಿಳಿಯುವುದರಿಂದ ಶರೀರದ ಭಾನವಿರುವುದಿಲ್ಲ. ಸ್ತ್ರೀ ಪುರುಷ ಎಂಬ ಸೆಳೆತ ಹೊರಟು ಹೋಗುತ್ತದೆ. ಸರ್ವ ಸಂಬಂಧಗಳ ಪ್ರೀತಿ ಒಬ್ಬ ತಂದೆಯಲ್ಲಿಯೇ ಸ್ಯಾಕ್ರಿನ್ ಆಗಿಬಿಡುತ್ತದೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಶಾಂತಿಧಾಮದಿಂದ ಬಂದಿದ್ದೀರಿ. ಆಗ ನಿಮಗೆ ಶಾಂತಿಯೇ ಇತ್ತು. ಈಗ ನೀವು ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಲ್ಲವೇ? ಇದು ಆತ್ಮಿಕ ಜ್ಞಾನವಾಗಿದೆ. ಆತ್ಮದ ಜ್ಞಾನವನ್ನು ಕೊಡಲು ಆತ್ಮಿಕ ತಂದೆಯು ಒಮ್ಮೆಯೇ ಬರುತ್ತಾರೆ. ಅವರಿಗೆ ಪತಿತ ಪಾವನೆಂದು ಹೇಳುತ್ತಾರೆ. ನಿಮ್ಮ ಪದವಿಯು ನಿಮ್ಮ ಮುಂದೆ ನಿಂತಿದೆ. ನೀವು ಆತ್ಮವೆಲ್ಲವೂ ಅಂದಾಗ ಎಲ್ಲಿಂದ ಬಂದಿರಿ? ಪರಮಧಾಮದಿಂದ. ಈ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಲ್ಲವೇ? ಪಾತ್ರವನ್ನು ಅಭಿನಯಿಸುತ್ತಾ ಈಗ ನಾಟಕ ಪೂರ್ಣವಾಯಿತು. ಪತಿತ ಪಾವನ ಅವರಿಗೆ ಶ್ರೀ ಎಂದು ಕರೆಯಲಾಗುವುದು, ಹಾಗೂ ದೇವತೆಗಳಿಗೂ ಶ್ರೀ ಎಂದು ಕರೆಯಲಾಗುತ್ತದೆ. ಅದು ಅವರಿಗೆ ಶೋಭಿಸುತ್ತದೆ. ಅವರ ಆತ್ಮ ಹಾಗೂ ಶರೀರವೆರಡು ಪವಿತ್ರವಾಗಿರುತ್ತದೆ. ಆತ್ಮನನ್ನು ಯಾರು ನಿರ್ಲೇಪವೆಂದು ಹೇಳಲು ಸಾಧ್ಯವಿಲ್ಲ. ಆತ್ಮವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಮನುಷ್ಯರು ತಿಳಿದಿರುವ ಕಾರಣ ಆತ್ಮವನ್ನು ಅಸತ್ಯ ಮಾಡಿಬಿಟ್ಟಿದ್ದಾರೆ. ಕೃಷ್ಣನು ಗೋಪಿಕೆಯರನ್ನು ಓಡಿಸಿಕೊಂಡು ಹೋದ ಎಂದು ಹೇಳುತ್ತಾರೆ. ಹಾಗಾದರೆ ಕೃಷ್ಣನನ್ನು ಏಕೆ ಪ್ರೀತಿ ಮಾಡುತ್ತಾರೆ? ಏಕೆ ಪೂಜಿಸುತ್ತಾರೆ? ನೀವು ಸುಖವನ್ನು ಹೆಚ್ಚು ಪಡೆಯುತ್ತೀರಿ. 3/4 ಸುಖವಿರುತ್ತದೆ, ಉಳಿದಂತೆ 1/4 ದುಃಖವಿರುತ್ತದೆ. ಇದರಲ್ಲಿಯೂ ಯಾವಾಗ ತಮೋ ಪ್ರಧಾನವಾಗಿ ಬಿಡುತ್ತೀರಿ, ಆಗ ದುಃಖವು ಹೆಚ್ಚಾಗುತ್ತದೆ. ನಮ್ಮ ನಿವಾಸ ಸ್ಥಾನ ಬ್ರಕುಟಿ ಎಂದು ಹೇಳುತ್ತೀರಿ. ಆದ್ದರಿಂದ ಆತ್ಮವನ್ನೇ ನೋಡಬೇಕಾಗುವುದು. ನಾಟಕದ ಅನುಸಾರವಾಗಿ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ. ವಿನಾಶದ ತಯಾರಿಯು ನಡೆಯುತ್ತಿದೆ. ಸತ್ಯುಗದಲ್ಲಿ ಫಸ್ಟ್ ಕ್ಲಾಸ್ ಸುಂದರ ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈಗ ಆತ್ಮನನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ತುಕ್ಕನ್ನು ತೆಗೆದುಹಾಕಬೇಕು. ಶುಭ ಭಾವನೆ, ಶುಭ ಕಾಮನೆಯ ಸಂಯೋಗದ ಆತ್ಮಗಳನ್ನು ಪರಿವರ್ತನೆ ಮಾಡುವಂಥ ಸಫಲತಾ ಸಂಪನ್ನ ಭವ. ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆ ಜಮಾ ಮಾಡುವವರೇ ಎಲ್ಲರಿಗಿಂತ ದೊಡ್ಡ ಧನವಂತರಾಗಿದ್ದಾರೆ. ಸದಾ ಪವಿತ್ರವಾಗಿರಲು ಅಭ್ಯಾಸ ಮಾಡಬೇಕಾಗಿದೆ. ಏಕೆಂದರೆ ಒಬ್ಬ ತಂದೆ ವಿನಃ ಮತ್ತೇನು ನೆನಪಿಗೆ ಬರಬಾರದು. ಈ ದೇಹವನ್ನು ಮರೆತು ಬಿಡಬೇಕಾಗಿದೆ. ಸಹೋದರ ದೃಷ್ಟಿಯನ್ನು ಸ್ವಾಭಾವಿಕವಾಗಿ ಪಕ್ಕಾ ಆಗಿಬಿಡಬೇಕು. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.